ಫ್ರೆಂಡ್ಸ್, ಪ್ರಧಾನ ಮಂತ್ರಿಗೆ ತುಂಬಾನೇ ಪವರ್ ಇರುತ್ತೆ. ಆದ್ರೆ ಆ ಪ್ರಧಾನ ಮಂತ್ರಿಗೂ ಭಯ ಪಡದೆ ಇರೋ ವ್ಯಕ್ತಿ ಇದಾನೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ಕೋತೀವಿ. ಆ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡಿ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ML ಫ್ಯಾಕ್ಟ್ಸ್. ಮಹಾರಾಷ್ಟ್ರದ ಮರಾಠಿಯರನ್ನ ತುಂಬಾ ಕೀಳಾಗಿ ನೋಡುವಂತಹ ಕಾಲ. ಆ ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಹಾಗೆ ಎಷ್ಟೋ ಫ್ಯಾಕ್ಟರೀಸ್ ಕೂಡ ಇದಾವೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಗುಜರಾತಿಗಳು, ದಕ್ಷಿಣ ಭಾರತೀಯರು ಹಾಗೆ ಬಿಹಾರಿಗಳು ಹೇಳುವಂತ ಮಾತಿಗೆ ಮಾತ್ರ ಬೆಲೆ ಇರುತ್ತೆ. ಇಲ್ಲಿರೋ ಮರಾಠಿಗರಿಗೆ ಚಿಕ್ಕ ಉದ್ಯೋಗಗಳನ್ನ ಮಾತ್ರ ಕೊಡೋರು. ಇನ್ನೂ ತುಂಬಾ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಅವ್ರಿಗೆ ಉದ್ಯೋಗವನ್ನ ಕೊಡೋದಕ್ಕೆ ನಿರಾಕರಿಸ್ತಿದ್ರು. ಇನ್ನ ಈ ವ್ಯವಸ್ಥೆಯನ್ನ ಹೇಗಾದ್ರೂ ಮಾಡಿ ಬದಲಾಯಿಸಬೇಕು ಅಂತ ಒಬ್ಬ ಮರಾಠಿ ವ್ಯಕ್ತಿ ಅನ್ಕೊಳ್ತಾನೆ. ಆತ ಪ್ರಜೆಗಳಲ್ಲಿ ಚೈತನ್ಯವನ್ನ ತುಂಬಿಸ್ತಾನೆ. ಇನ್ನ ಅದ್ರ ಅನುಗುಣವಾಗಿ ಕೆಲ ಲಕ್ಷಗಟ್ಲೆ ಮರಾಠಿಯರು ಆ ರೋಡ್ಗಳ ಮೇಲೆ ರ್ಯಾಲಿಗಳನ್ನ ಮಾಡ್ತಾ ಆ ರ್ಯಾಲಿಗಳಲ್ಲಿ ಒಂದೇ ಒಂದು ಕೂಗನ್ನ ಹೇಳ್ತಾರ, ಲುಂಗಿ ಉಠಾವೋ ಪುಂಗಿ ಬಚಾವೋ. ಈ ರ್ಯಾಲಿಯಲ್ಲಿ ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಆಫೀಸ್ಗಳನ್ನ ಹಾಗೆ ಕಂಪನಿಗಳನ್ನ ಧ್ವಂಸ ಮಾಡ್ತಾರ. ಇಲ್ಲಿ ದಕ್ಷಿಣ ಭಾರತದ ಗುಜರಾತಿಯರ ಆಧಿಪತ್ಯವೇ ತುಂಬಾ ಹೆಚ್ಚಾಗಿರುತ್ತೆ. ನೋಡ್ತಾ ನೋಡ್ತಾನೆ ಈತನಿಗೆ ಸಪೋರ್ಟ್ ಮಾಡೋದಕ್ಕೆ ಕೆಲ ಲಕ್ಷಗಟ್ಲೆ ಜನ ಮರಾಠಿಯರು ಬಂದ್ರು. ಈ ಒಂದು ದೃಶ್ಯ ನೋಡೋದಕ್ಕೆ ಎಷ್ಟು ಭಯಂಕರವಾಗಿದೆ ಅಂದ್ರೆ ಆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಈ ಒಬ್ಬ ವ್ಯಕ್ತಿಯ ಜೊತೆ ಚರ್ಚೆ ಮಾಡೋ ಹಾಗಾಯ್ತು. ಯಾವುದೇ ರಾಷ್ಟ್ರದಲ್ಲಾದ್ರೂ ಮುಖ್ಯಮಂತ್ರಿಯ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಕೆಲಸವೂ ಕೂಡ ನಡೆಯೋದಿಲ್ಲ. ಅಂತಹದ್ರಲ್ಲಿ ಈ ಮಹಾರಾಷ್ಟ್ರದಲ್ಲಿ ಇಂತಹ ವ್ಯಕ್ತಿ ಬೆಳಕಿಗೆ ಬಂದಿದ್ದಾನೆ ಅಂದ್ರೆ ಆತ ಯಾವುದೇ ಕೆಲಸ ಹೇಳಿದ್ರು ಪ್ರಜೆಗಳೆಲ್ಲರೂ ಆ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಇನ್ನ ಆ ವ್ಯಕ್ತಿ ಹೆಸರೇ ಬಾಲಾ ಸಾಹೇಬ್ ಠಾಕ್ರೆ. ಈತನನ್ನ ಮಹಾರಾಷ್ಟ್ರದ ಸಿಂಹ ಅಂತಾನೆ ಕರೀತಾರ. ಈತ ಯಾವುದೇ ಮುಖ್ಯಮಂತ್ರಿ ಆಗದೆ ಈತನ ಒಂದು ಮಾತುಗಳನ್ನ ಸುಮಾರು 50 ವರ್ಷಗಳಿಂದ ಆ ಮಹಾರಾಷ್ಟ್ರ ಪ್ರಭುತ್ವ ಕೇಳ್ತಾನೆ ಬಂದಿದೆ. ಇನ್ನು ಇದನ್ನ ಹಿಡಿದೆ ಈತನ ತಾಕತ್ತೇನೋ ಹಾಗೆ ಈತ ಎಷ್ಟು ಫಿಯರ್ಲೆಸ್ ಪರ್ಸನ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೆಂಟ್ರಲ್ ಗವರ್ನಮೆಂಟ್ ಇರೋ ದೊಡ್ಡ ವ್ಯಕ್ತಿಗಳು ಕೂಡ ಈತನನ್ನ ಭೇಟಿಯಾಗೋದಕ್ಕೆ ಈತನ ಮನೆಗೆ ಹೋಗ್ತಾನೆ ಇದ್ರು. ಇನ್ನ 1966ರಲ್ಲಿ ಜೂನ್ 19ರಂದು ಈ ಬಾಲಾ ಸಾಹೇಬ್ ಕೆಲವು ಮಂದಿ ಸ್ನೇಹಿತರ ಜೊತೆ ಒಂದು ಆರ್ಗನೈಸೇಷನ್ ಅನ್ನ ಸ್ಥಾಪಿಸ್ತಾನೆ. ಆ ಆರ್ಗನೈಸೇಷನ್ ಹೆಸರೇ ಶಿವಸೇನಾ. ಇನ್ನ ಬಾಲಾ ಸಾಹೇಬ್ ಮೊದಲು ಸೌತ್ ಇಂಡಿಯನ್ಸ್ ಹಾಗೆ ಗುಜರಾತಿಗಳನ್ನ ಟಾರ್ಗೆಟ್ ಮಾಡ್ತಾನೆ. ಈತನ ಮುಖ್ಯ ಉದ್ದೇಶವೇನು ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಮರಾಠಿಗರಿಗೆ ಸಮಾನ ಹಕ್ಕುಗಳನ್ನು ಸಿಗ್ಬೇಕು ಅಂತ. ಹಾಗೆ ಮಹಾರಾಷ್ಟ್ರ ಪ್ರಜೆಗಳಿಗೆ ಯಾವುದೇ ಸಮಸ್ಯೆ ಬಂದ್ರು ಕೂಡಲೇ ಅಲ್ಲಿಗೆ ಬಾಲಾ ಸಾಹೇಬ್ ಜೊತೆಗೆ ತನ್ನ ಶಿವಸೇನಾ ಸೈನಿಕರು ಕೂಡ ಹೋಗಿ ಆ ಒಂದು ಸಮಸ್ಯೆಯನ್ನ ಪರಿಷ್ಕರಿಸ್ತಿದ್ರು. ಇನ್ನಿಷ್ಟು ನಡೀತಿದ್ರು ಕೂಡ ಆ ರಾಷ್ಟ್ರ ಪ್ರಭುತ್ವ ಮರಾಠಿ ಪ್ರಜೆಗಳಿಗೆ ಅಧಿಕಾರ ಕೊಡುವುದಕ್ಕೋಸ್ಕರ ಯಾವುದೇ ಪ್ರಯತ್ನ ಕೂಡ ಮಾಡಲಿಲ್ಲ. ಈ ಕಾರಣದಿಂದಾನೆ ಶಿವಸೇನಾ ಪ್ರಜೆಗಳೆಲ್ಲರೂ ಮುಂಬೈಯನ್ನ ಧ್ವಂಸ ಮಾಡ್ತಾರ. ಬಾಲಾ ಸಾಹೇಬ್ ಜೊತೆ ಎಷ್ಟೋ ಮಂದಿ ಪ್ರಜೆಗಳಿದ್ದಾರೆ. ಕೊನೆಗೆ ಮಹಾರಾಷ್ಟ್ರ ಪ್ರಭುತ್ವ ತಮ್ಮ ಕೈ ಜೋಡಿಸಿ ಮಹಾರಾಷ್ಟ್ರವನ್ನ ಕಾಪಾಡಿ ಅಂತ ಈ ಬಾಲಾ ಸಾಹೇಬ್ಗೆ ಹೇಳ್ಬೇಕಾಗಿ ಬಂತು. ಇನ್ನ ಬಾಲಾ ಸಾಹೇಬ್ ಹೇಳಿದ ಕೂಡಲೇ ಮಹಾರಾಷ್ಟ್ರ ಪೂರ್ತಿಯಾಗಿ ಶಾಂತಿಸುತ್ತೆ. ಕೆಲ ಲಕ್ಷಗಟ್ಲೆ ಇರೋ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋಕಾಗದೆ ಇರೋ ಪ್ರಜೆಗಳನ್ನ ಈ ಬಾಲಾ ಸಾಹೇಬ್ ಈ ಒಂದು ಮಾತಿಂದಾನೆ ಕಂಟ್ರೋಲ್ ಮಾಡ್ತಾನೆ. ಹಿಂದೆ ಇದೇ ಸಮಯದಲ್ಲಿ ಅಯೋಧ್ಯದಲ್ಲಿರೋ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ರು. ಈ ಮಸೀದಿಯನ್ನ ಧ್ವಂಸ ಮಾಡೋದ್ರ ಹಿಂದೆ ಈ ಬಾಲಾ ಸಾಹೇಬ್ ನ ಶಿವಸೇನೆಯ ಹಸ್ತವೂ ಕೂಡ ಇದೆ ಅಂತ ಎಷ್ಟೋ ವಾರ್ತೆಗಳು ಕೂಡ ಬಂದವು. ಇನ್ನ 1990ರಲ್ಲಿ ಪಾಕಿಸ್ತಾನ್ ಟೆರರಿಸ್ಟ್ ಗಳು ಅಮರ್ನಾಥ್ ದೇವಾಲಯಕ್ಕೆ ಯಾರಾದ್ರೂ ದರ್ಶನ ಮಾಡ್ಕೊಳ್ಳೋದು ಬಂದ್ರೆ ಯಾವ ಭಕ್ತರು ಕೂಡ ಬದುಕೋದಿಲ್ಲ ಅಂತ ಬೆದರಿಸ್ತಾರ. ಈ ವಿಷಯಕ್ಕೆ ಬಾಲಾ ಸಾಹೇಬ್ ಹಜ್ ಯಾತ್ರೆಗೋಸ್ಕರ ಭಾರತದಿಂದ ಎಷ್ಟು ಫ್ಲೈಟ್ ಗಳು ಹೋಗ್ತಾವೋ ಅವೆಲ್ಲ 99% ಈ ಮುಂಬೈಯಿಂದಾನೇ ಹೋಗ್ತವೆ. ಇನ್ ಮುಂದೆ ಒಬ್ಬ ವ್ಯಕ್ತಿ ಆದ್ರೂ ಹಜ್ ಯಾತ್ರೆಗೆ ಹೋಗ್ತಾನೋ ಇಲ್ವೋ ಅಂತ ನೋಡೋಣ ಅಂತ ಸವಾಲ್ ಹಾಕ್ತಾನೆ. ಇನ್ನ ಹೀಗ್ ಹೇಳಿದ ನಂತರವೇ ಅಮರನಾಥನನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ತೊಂದರೆನೆ ಇಲ್ದೆ ಎಂದಿನಂತೆ ದರ್ಶನ ಮಾಡೋದಕ್ಕೆ ಹೋಗಿ ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೊನೆಗೆ 2012 ನವೆಂಬರ್ 17ರಂದು ಬಾಲಾ ಸಾಹೇಬ್ ತೀರ್ಕೊಳ್ತಾರ. ಫ್ರೆಂಡ್ಸ್, ಮುಂಬೈ ಒಂದು ನಿದ್ರಿಸದ ನಗರವಂತ, ಯಾವತ್ತಿಗೂ ನಿಂತು ಹೋಗದೆ ಇರುವಂತಹ ನಗರವಂತನೋ ಹಾಗೆ ಯಾವತ್ತಿಗೂ ಶಾಂತಿಸದ ನಗರವಂತನೋ ಕೇಳೇ ಇರ್ತೀರ. ಆದ್ರೆ ಯಾವತ್ತಾದ್ರೆ ಈ ಮಹಾರಾಷ್ಟ್ರದ ಸಿಂಹ ಬಾಲಾ ಸಾಹೇಬ್ ತೀರ್ಕೊಳ್ತಾರೋ ಆ ದಿನ ಮುಂಬೈ ನಿಂತೋಯ್ತು. ಮುಂಬೈನ ಪ್ರಜೆಗಳೆಲ್ಲ ಶೋಕ ಸಮುದ್ರದಲ್ಲಿ ಮುಳುಗೋಯ್ತು. ಬಾಲಾ ಸಾಹೇಬ್ ಅಂತಿಮ ಯಾತ್ರೆಗೆ ತುಂಬಾ ಜನ ಪ್ರಜೆಗಳು ಬಂದ್ರು. ಆದ್ರೆ ಈ ಬಾಲಾ ಸಾಹೇಬ್ ಒಬ್ಬ ಪ್ರಧಾನ ಮಂತ್ರಿನೂ ಅಲ್ಲ, ಮುಖ್ಯಮಂತ್ರಿನೂ ಅಲ್ಲ, ಇನ್ನ ರಾಷ್ಟ್ರಪತಿನೂ ಅಲ್ಲ, ಒಬ್ಬ ಚಿಕ್ಕ ರಾಜಕೀಯ ನಾಯಕನೂ ಕೂಡ ಅಲ್ಲ. ಆದ್ರೂ ಕೂಡ 21 ಗನ್ ಶಾಟ್ ಗಳಿಂದ ಆತನಿಗೆ ಅಂತಿಮ ಘಟ್ಟವನ್ನ ಮುಗಿಸ್ತಾರ. ಈ ರೀತಿ ಕೇವಲ ರಾಷ್ಟ್ರಪತಿ ಹಾಗೆ ಪ್ರಧಾನ ಮಂತ್ರಿಗೆ ಮಾತ್ರನೇ ಮಾಡ್ತಾರ. ನಂತರ ಈತನ ಶಿವಸೈನ್ಯದ ಶಕ್ತಿಯು ಕೂಡ ತುಂಬಾ ಮಟ್ಟಿಗೆ ಕಡಿಮೆಯಾಯಿತು.
ಒಂದಾನೊಂದು ಕಾಲದಲ್ಲಿ ಈ ಶಿವಸೇನೆಯ ಹೆಸರಿಗೆ ತುಂಬಾನೇ ಒಂದು ಬೆಲೆ ಇರೋದು. ಆದ್ರೆ ಬಾಲಾ ಸಾಹೇಬ್ ಸತ್ತ ನಂತರ ಶಿವಸೇನದ ಆಧಿಪತ್ಯ ಎಷ್ಟು ದಾರುಣವಾಗಿ ಬದಲಾಗಿದೆಯೋ ನೀವು ಮಹಾರಾಷ್ಟ್ರದಲ್ಲಿ ನೋಡೇ ಇರ್ತೀರಾ. ಯಾವತ್ತಿಗೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಡಿ ಅಂತ ಹೇಳಿರೋ ಬಾಲಾ ಸಾಹೇಬನ ಮಾತನ್ನ ಮೀರಿ ಈಗ ಕಾಂಗ್ರೆಸ್ ಜೊತೆ ಕೈ ಮಿಲಾಯಿಸಿದಾರ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತೋ ತಪ್ಪದೆ ಒಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.